ನರಸಾಪುರ ನಾಗಸಮುದ್ರದ ರೈತರು ಬದುಕಬೇಕಾ ಬೇಡವಾ? ಮಂಜುನಾಥ ಪಾರ್ವತಗೌಡ ಕೆಐಎಡಿಬಿ ವಿರುದ್ಧ ಆಕ್ರೋಶ. ಇಂದು ಗದಗ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರ ಸುಮಾರು 250ಕ್ಕೂ ಹೆಚ್ಚು ಫಲವತ್ತತೆಯ ಹೊಲಗಳೇ ಬೇಕಾ ಇವರಿಗೆ? ಬೇರೆ ಕಡೆ ಬಂಜರು ಭೂಮಿಯಲ್ಲಿ ನೀವು ಏನು ಬೇಕಾದರೂ ಅಭಿವೃದ್ಧಿಗಾಗಿ ಬಳಸಿಕೊಳ್ಳಲಿ. ಏನು ಬೆಳೆದರೂ ಬೆಳೆಯುವ ಫಲವತ್ತು ಭೂಮಿಗೆ ನೀವು ಕೈ ಹಾಕಿದ್ರೆ ನಾವು ಬದುಕಬೇಕಾ ಬೇಡವಾ? ಸರ್ಕಾರ ಆದಷ್ಟು ಬೇಗ ಈ ಯೋಜನೆಯನ್ನ ಕೈಬಿಟ್ಟು ರೈತರನ್ನ ಬದುಕಿಸಿ, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ರೈತರ ವಿರೋಧದ ನಡುವೆಯೂ ನಿಮ್ಮ ಈ ನಿರ್ಧಾರ ಸರಿಯಲ್ಲ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, NKS TV4 ಗದಗ. ಪರಿಸ್ಥಿತಿ ವಿಕೋಪಕ್ಕೆ ಬರುತ್ತೆ ಅನ್ನುವಂಥ ವಿಚಾರ ಹೇಳ್ತಾ ಈ ಒಂದು ಯೋಜನೆಯನ್ನ ಗೌಡ್ರು ಹೇಳಿದರು. ಈ ಯೋಜನೆಯನ್ನು ಇವ್ರು ಏನಾದ್ರು ಕೈ ಬಿಡದೇ ಇದ್ರೆ ಕರ್ನಾಟಕದಾದ್ಯಂತ, ಇಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಜಿಲ್ಲೆಯ ರೈತರು ಕೂಡ ಇಲ್ಲಿ ಕೂಡಿ ಇದಕ್ಕೊಂದು ಉಗ್ರವಾದಂತ ಹೋರಾಟವನ್ನು ಮಾಡಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾರೆ. 170 ಎಕರೆ ನರಸಾಪುರ ಮತ್ತು ನಾಗಸಮುದ್ರ ಮಧ್ಯದಲ್ಲಿರುವ 170 ಎಕರೆಗಿಂತಲೂ ಹೆಚ್ಚು ಆಸ್ತಿಗಳನ್ನ ಈಗಾಗಲೇ ಕೆಐಡಿಬಿ ಅವರು ವಶಪಡಿಸಿಕೊಂಡಿದ್ದಾರೆ. ಅದು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗಲಿಲ್ಲ. ಕಂಟಿ ಬೆಳೆ ನಿಂತೈತಿ, ಅದನ್ನ ಅಭಿವೃದ್ಧಿ ಮಾಡಿಬಿಟ್ಟಾರ. ಜೊತೆಗೆ ಚುಕ್ಕಪ್ಪ ಮತ್ತು ನಾಗಸಮುದ್ರ ಮಧ್ಯದಲ್ಲಿರುವಂತ 198 ಎಕರೆ ಹೊಲನ ಒಳಚರಂಡಿ ಶುದ್ಧೀಕರಣ ಘಟಕಕ್ಕಾಗಿ ಬಳಸ್ಕೊಂಡು ಖರೀದಿಕೊಂಡು ರೈತರ ಜಮೀನನ್ನ, ಒಳ್ಳೆ ಫಲವತ್ತಾದ ಭೂಮಿ ಅದು. ಬಿಡಿಗೇರಿ ಬದನೆಕಾಯಿ ಇಡೀ ದೇಶಕ್ಕೆ ಮಾದರಿಯಾಗಿರುವಂತ ಬಿಡಿಗೇರಿ ಬದನೆಕಾಯಿ ಬೆಳೆಯುವಂತ ಪ್ರದೇಶ, ಏನಾಯ್ತು ಬೆಳೆಯುವಂತ ಪ್ರದೇಶನ ಅಕ್ವೈಷ ಮಾಡ್ಕೊಂಡು ಒಳಚರಂಡಿ ಶುದ್ಧೀಕರಣ ಘಟಕದೊಳಗೆ ರೈತರನ್ನ ಒಂದು ದುಸ್ತರ ದುಡಿದು ಇವಾಗ ಹೇಳ್ತಾ ಇದ್ದಾರೆ, ಈ ಇಂಡಸ್ಟ್ರಿ ಹೆಚ್ಚಿರುವಂತ ಮತ್ತೆ ಇರುವಂತ 250 ಎಕರೆ ಮತ್ತೆ ನಾವು ಅಕ್ವೈಷ ಮಾಡ್ಕೊಂತೀವಿ ಅಂತ ಹೊಟ್ಟಿದ್ದಾರೆ. ಇದನ್ನ 270 ಎಕರೆ ತುಂಬ ಕೆಐಡಿಬಿ ತಗೊಂಡ್ರು, 198 ಎಕರೆ ಒಳಚರಂಡಿ ಶುದ್ಧೀಕರಣ ಕಟ್ಕೊಂಡ್ರು, ಮತ್ತೆ 205 ಎಕರೆ ಕೆಐಡಿಬಿ ಅವರು ಮತ್ತೆ ನಾವು ಅಭಿವೃದ್ಧಿ ಮಾಡ್ತೀವಿ, ಇಂಡಸ್ಟ್ರಿಗಳನ್ನ ಮಾಡ್ತೀವಿ ಅಂತ ಮತ್ತೆ ರೈತರಿಂದ ಆಸ್ತಿಗಳನ್ನು ಕಿತ್ಕೊಳ್ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿಂಡ್ ಫ್ಯಾನ್ಗಳು ಬಂದ, ಮತ್ತೆ ಇಲ್ಲ ನಾವು ನಿಮ್ಮ ಆಸ್ತಿಗಳು ಫ್ಯಾನ್ ಕುಂದಿಸ್ತೀವಿ, ನಾವು ಬದುಕ್ತಾರೆ ಹೆಂಗ್ರಿ? ವಿಂಡ್ ಫ್ಯಾನ್ ಕುಂದಿಸ್ತಾರೆ. ಜೊತೆಗೆ ಇಲ್ಲ ನಾವು ರಿಂಗ್ ರೋಡ್ ಮಾಡ್ತೀವಿ ಅಂತ ಮತ್ತೊಂದು ಸರ್ಕಾರದವ್ರು ರಿಂಗ್ ರೋಡ್ ಮ್ಯಾಪ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ರಿಂಗ್ ರೋಡ್ ಆಯ್ತು, ಮತ್ತೆ ಶಟಸ್ಥಲ ವ್ಯವಸ್ಥೆ ಅಂತ ಅದನ್ನು ಮಾಡ್ತೀವಿ ಅಂತ ಮತ್ತೊಬ್ರು ಬಂದಿದ್ದಾರೆ. ಏನ್ ಎಲ್ಲಿ ಹೊಟ್ಟಿರ್ತೀವಿ ಸಮಾಜ ಇರುವತ್ತೊಂದು ಭೂಮಿಯೊಳಗ ನಾವು ಜೀವನ ನಡೆಸಬೇಕು. ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮನೆ ಮೊಮ್ಮಕ್ಕಳು ತಿನ್ಲಿಕ್ಕೆ ಏನೋ ಬಿತ್ತು ಬೆಳೆದು ಜೀವನ ಮಾಡ್ಕೊಂಡು ಹೊಂಟಿದ್ವಿ. ಎಲ್ಲ ಆಸ್ತಿ ಕಸ್ಕೊಂಡ್ಬಿಟ್ರೆ ಎಲ್ಲಿ ಹೋಗೋದು ನಾವು? ಸಂವಿಧಾನದ ಆರ್ಟಿಕಲ್ 21 ಅನ್ನ ಅಲ್ಲಿಗೆ ಹೇಳ್ತಾ ಇದ್ರಿ, ನಮ್ಮ ಬದುಕುವ ಹಕ್ಕನ್ನ ಕಸ್ಕೊಳ್ತಾ ಇದ್ರಿ. ಬದುಕನೋ ಬೇಡ ನಾವು ಭೂಮಿ ಮೇಲೆ ಆ ಭಾಗದವರು. ಒಂದ್ ಕೆಲಸ ಮಾಡಿವಿ, ಎಲ್ಲ ವಿಂಡ್ ಫ್ಯಾನ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಮಾಡ್ತೀವಿ, ಶಟಸ್ಥಳ ರಸ್ತೆ ಮಾಡ್ತೀವಿ, ರಿಂಗ್ ರೋಡ್ ಮಾಡ್ತೀವಿ ಅನ್ನೋ ವ್ಯಕ್ತಿ ನಮ್ಗೆಲ್ಲರಿಗೂ ವಿಷ ಕೊಟ್ಬಿಡ್ರಿಪ್ಪ. ವಿಷ ಕೊಟ್ಟು ಒಮ್ಮಕ್ಳಿಗೆ ಸತ್ತು ಹೋಗ್ಬಿಡ್ತೀವಿ. ದಿನ ಸಾಯಿಕನ ಒಮ್ಮಕ್ಳಿಗೆ ಸತ್ತು ಹೋಗ್ಬಿಡ್ತೀವಿ. ಬದುಕಲಿಕ್ಕೆ ಹಕ್ಕ ಏನು ಭೂಮಿ ಮೇಲೆ ನಮ್ಗೆ ಅನ್ನುವಂಥದ್ದು ನಮ್ಮ ಪ್ರಶ್ನಾರ್ಥಕ ಚಿಹ್ನೆ. ತತ್ಕ್ಷಣವೇ ಸರ್ಕಾರ ಏನೊಂದು ನಮ್ಮ ಕೆಐಡಿಬಿ ಒಳಗ ಕೆಐಡಿಬಿ ಆಸ್ತಿಗಳನ್ನ, ರೈತರ ಆಸ್ತಿಗಳನ್ನ 205 ಎಕರೆಕ್ಕಿಂತಲೂ ಹೆಚ್ಚು ಆಸ್ತಿಗಳನ್ನ ತಗೊಳ್ತೀವಿ ಅಂತ ಹೊರಟಿದ್ದಾರ. ಮತ್ ನಮ್ಮ ರೈತರೆಲ್ಲ ಸಭೆ ಸೇರಿದಾಗ DC ಆಫೀಸ್ನೊಳಗೆ ಎಲ್ಲ ರೈತರು ವಿರೋಧ ಮಾಡಿದ್ರು. ಅಟೆಂಡೆನ್ಸ್ ಪುಸ್ತಕಕ್ಕೆ ಇಲ್ಲ ಹಾಜರಾಗಿದ್ದದ್ರ ಬಗ್ಗೆ ಸಹಿ ಮಾಡ್ರಿ ಅಂತ ಹೇಳಿ, ಅದೇ ಸಹಿ ನಾವು ಒಪ್ಪಿಗೆ ಅಂತ ಅದು ಕ್ರಿಯೇಟ್ ಮಾಡಿ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ರೈತರು ಒಪ್ಪಿಗೆ ಪಟ್ಟಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಕೂಡ ಇವತ್ತು ಹೇಳ್ತಾ ಇದ್ದಾರೆ. ಯಾವ ರೈತರು ಒಪ್ಪಿಗೆ ಕೊಟ್ಟಿಲ್ಲ. ರೈತರ ವಿರೋಧದ ಮಧ್ಯೆ ನೋಟಿಸ್ಗಳನ್ನು ಕಳಿಸ್ತಾ ಇದ್ದಾರೆ ಅಂದ್ರೆ ಏನಿದೆ ಅರ್ಥ?
ಫಲವತ್ತಾದ ಭೂಮಿ ಮಾಡ್ರಿ. ಎಲ್ಲಿ ಬಂಚೂರು ಭೂಮಿ ಐತಿ, ಎಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ನಾವು ಅಲ್ಲಿ ಹೋಗಿ ಮಾಡ್ರಿ. ಡೆವಲಪ್ಮೆಂಟ್ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಮಾಡಿ ಹೋರಿ. ಇಲ್ಲಿ ಬಿತ್ತಿ ಬೆಳೆಯುವಂತ ಭೂಮಿ ರೀ, ಫಲವತ್ತಾದ ಭೂಮಿ, ಬಂಗಾರ ಬೆಳಿಬೇಕು ಅಂತ ಭೂಮಿನ ನಿಮ್ಮ ಸ್ವಾರ್ಥಕ್ಕ ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ದಲ್ಲ. ಇವತ್ತು ನರಸಾಪುರ ಒಳಗೆ ಬರೀ 170 ಎಕರೆಗಿಂತ ಹೆಚ್ಚಿನ ಆಸ್ತಿ ತಗೊಂಡಿದ್ದಾರೆ.